ಪಾಪ ನಮ್ ದೇವದತ್ ಪಡಿಕಲ್ಗಾರು ಚಾನ್ಸ್ ಕೊಡ್ತಾರೆ ಅಂದ್ರೆ ಅವನಿಗೆ ಅಲ್ಲಿ ಚಾನ್ಸ್ ಅಲ್ಲ, ಅವ್ನಿಗೆ ಒಳಗ್ ಹೋಗಕ್ಕೂ ಜಾಗ ಇಲ್ಲ. ರಜತ್ ಪಟಿದಾರು ಮೂವಿ ಮತ್ತೆ ಕೃಣಾಲ್ ಪಾಂಡೆಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತು ಇಲ್ಲಿ. ಕೊಡ್ಬೇಕಿತ್ತು ಬಿಡ. ನಮ್ಮ ಆರ್ ಸಿ ರಜತ್ ಬಿ ಕೊಡ್ಬೇಕು. ಪ್ಲೇಯರ್ಸ್ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಕಾಣ್ತಾ ಇಲ್ಲ. ಚಾಂಪಿಯನ್ ಟೀಮ್ ಪ್ರತಿ ಸೀಸನ್ ಲೇ ಕಪ್ ಹೊಡೆದ್ಕೊಳ್ಳಿ ನೆಕ್ಸ್ಟ್ ಏನಾರ ಇಂಡಿಯನ್ ಟೂರಿಗೆ ಚಾಂಪಿಯನ್ ಟೀಮ್ ಪ್ಲೇಯರ್ ಸೆಲೆಕ್ಟ್ ಆಗ್ತಿದ್ರಪ್ಪ. 2 ಸೀಸನ್ ಚಾಂಪ್ ಆಯ್ತು ಆರ್ ಸಿ ಬಿ ಸೆಲೆಕ್ಟ್ ಆಗೋಲ್ರು. ನಮ್ದಲ್ಲಿ ಯುವಕರಿಲ್ಲ, ಎಲ್ಲ ವಯಸ್ಸಿಕರನ್ನ ಹಾಕೊಂಡಿದೀವಿ ನಾವು. ಯೂತ್ ಇಲ್ಲ ನಮ್ ಕಡೆ, ಎಕ್ಸ್ಪೀರಿಯನ್ಸ್. ನಮಸ್ಕಾರ ಗೆಳೆಯರೇ, ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ ನಿಮಗೆ. ನಮಸ್ಕಾರ. ಉತ್ತರ ಕನ್ನಡದವ್ರು ಯಾರು ಟೀಮಲ್ಲಿ ಇದಾರಾ? ಯಾರಿಲ್ಲ, ಕರ್ನಾಟಕದವ್ರಿಗೆ ಇವಾಗ ದಿಕ್ಕಿಲ್ಲ ಇಲ್ಲಿ. ಕರ್ನಾಟಕ ಪ್ಲೇಯರ್ಸ್ ಕಾಣ್ತಾ ಇಲ್ಲ ಇಲ್ಲಿ. ಇಲ್ಲ, ಎಲ್ಲಾ ಇವರು ಮುಂಬೈ. ನನ್ ಪ್ರಕಾರ ಇದು ಈ ಟೀಮ್ ಓಕೆ ಇದೆ ಗಾಳಿ, ಏನ್ ಅಂತ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಈಗ ಅಲ್ಲಲ್ಲಿ ಈಗ ಅದ ಈಗ ನೋಡು ಸೂರ್ಯಕುಮಾರ್ ಯಾದವ್ನ ಒಟ್- ಡ್ರಾಪ್ ಈಗ ಇವ್ರು ಇಶಾನ್ ಕಿಶನ್ ಮತ್ತ ಯಾರ ಸ್ಯಾಮ್ಸನ್ ವರ್ಲ್ಡ್ ಕಪ್ ಚಲೋ ಆಡಿದ್ರ. ಈಗ ಅವ್ರ ಸ್ಟಾರ್ಟ್ ಆಗತ್ತ ಹಾ ಒಂದ್ ರೇಸ್. ಹಾ ಒಬ್ಬರ ಹೊರ ಕುಂದ್ರಬೇಕೀಗ. ಸೂರ್ಯಕುಮಾರ್ ಇಲ್ಲ, ಈ ಹೊರಗಿಲ್ಲ. ಸೂರ್ಯವಂಶಿನ ಹೊರಗ್ ಕೂರಿಸ್ತಾರೆ, ಸ್ಟಾರ್ಟಿಂಗ್ ಚಾನ್ಸ್ ಕೊಡಲ್ಲ. ಹೇಳಕ್ ಆಗುದಿಲ್ಲ. ಅವ ಒಳಗ್ ಬಂದಂದ್ರ ಓಪ್ ಸ್ಯಾಮ್ಸನ್ ಕುಂದ್ರಬೇಕು, ಇವಾರ ಈಶಾನ್ ಕುಂದ್ರಬೇಕು. ಇಲ್ಲ ಇಲ್ಲ, ಸ್ಟಾರ್ಟಿಂಗ್ ಚಾಯ್ಸ್ ಅವ್ರು ಹೋಗಲ್ಲ. ಸ್ಟಾರ್ಟಿಂಗ್ ಅಭಿಷೇಕ್ ಶರ್ಮಾ, ಸ್ಯಾಮ್ಸನ್, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್, 3 ಡೌನ್ ತಿಲಕ್ ವರ್ಮಾ, 4 ಡೌನ್ ನಿತೀಶ್ ಕುಮಾರ್ ರೆಡ್ಡಿ ಆರ್ ಶಿವಮ್ ದುಬೆ, ಇಬ್ರಲ್ಲಿ ಒಬ್ರು ಇಲ್ಲ ಇಬ್ರು ಓಕೆ. ದುಬೆ 4 ಡೌನ್, ನಿತೀಶ್ ಕುಮಾರ್ ರೆಡ್ಡಿ 5 ಡೌನ್. ಸ್ಪಿನ್ನರ್ ಬಂದ್ಬಿಟ್ಟು ಅಕ್ಷರ್ ಪಟೇಲ್ ಒಬ್ಬ ಫಿಕ್ಸ್. ಫಾಸ್ಟ್ ಬೌಲಿಂಗ್ 3 ಜನ ಬೇಕು ಅಂದ್ರೆ 3 ಜನ ಹೋದ್ರೆ ಬೆಸ್ಟ್. ಸಿರಾಜು, ಹರ್ಷದೀಪ್ ಹೋದ್ರೆ ನನ್ನ ಪ್ರಕಾರ ಬೆಸ್ಟ್. ಇನ್ನೊಂದು ಪ್ರಿನ್ಸ್ ಯಾದವ್ ಹೋದ್ರೆ ಬೆಸ್ಟ್. ಇಲ್ಲ ಸ್ಪಿನ್ ಬೇಕು ಅಂದ್ರೆ ರವಿ ಬಿಷ್ಣೆ ಎಲ್ಲ ಆಗಲ್ಲ ಗುರು. ಅವ್ರ ಟೀಮ್ ಅವರೇ ಆಚೆ ಹ್ಮ್. ಇಟ್ಟಾರೆ ಅವ್ರನ್ನ ರಾಜಸ್ಥಾನ್ ಟೀಮ್ ಅಲ್ಲೇ, ಇಲ್ಲಿ ಒಳಗ್ ಅಲ್ಲ, ತಂದಾರೆ. ನಿಮ್ ಹಿಸ್ಟ್ರಿನ ಒಳಗ್ ಕರ್ಕೊಂಡ್ ಬಂದಾರ ಯಾಕ? ನಮ್ ಇವನ್ ಮುಗೀತು ಗುರು, ವರ್ಲ್ಡ್ ಚಕ್ರವರ್ತಿ ಮುಗೀತು. ಇಲ್ಲ, ಇವನ್ ಮಿಸ್ಟ್ರಿ ಏನಿಲ್ಲ. ಇನ್ನು ಇಂಗ್ಲೆಂಡ್ ಅಲ್ಲಿ ಎಲ್ಲರೂ ಕೊಡಾರೆ. ಬಟ್ಲರ್ ನಾಯಿ ಹೊಡ್ದಂಗ್ ಹೊಡಿತಾನೆ. ಅದೇ ಇವನ್ ಒಳಗ್ ತಗೊಂಡ್ ಬಂದಾರಪ್ಪ. ಇನ್ನೊಬ್ಬ ಬೇರೆದವ್ರಿಗೆ ಚಾನ್ಸ್ ಕೊಡ್ಬೇಕಿತ್ತು. ಇಲ್ಲಿ ಮೇಜರ್ ನನ್ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವ್ನು ಪೀರಿಯಡ್ ಅಲ್ಲಿ ಚೆನ್ನಾಗೆ ಮಾಡಿದಾನೆ, ಮಾಡಿಲ್ಲ ಅಂತ ಹೇಳಿ. ಲಾಸ್ಟ್ 6 ಮಂತ್ ಇಂದ 1 ಇಯರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಯ್ತು ಬಿಟ್ರೆ ಸೂರ್ಯಕುಮಾರ್ ಯಾದವ್ದು. ಅದ್ ಬಿಟ್ರೆ ಏನ್ ಕೆಟ್ಟ ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಧಮಾಕ ಆಡಿದಾನೆ. ಹ್ಮ್. ಮತ್ತ ಇವ ಒನ್ ಮನೆ ಸೆವೆಂಟಿ ಮಗ. ಒನ್ ಸರಿ, ಅವನ ಬಗ್ಗೆ ಆಮೇಲೆ ಬರ್ತೀನಿ. 170, 180 ಹೊಡಿತಿದ್ ಟೀಮ್ ಇಂಡಿಯಾ ಒಂದ್ ಟೈಮ್ ಅಲ್ಲಿ. ಸೂರ್ಯಕುಮಾರ್ ಯಾದವ್ ಬಂದ್ಮೇಲೆ ಆ 200+ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ದು, ಅದು ಒಪ್ಲೇಬೇಕು ಜನ. ಹೌದು. ಸೂರ್ಯ ಅಷ್ಟು ಏನ್ ಮಾಡಕ್ ಪಿಕಪ್ ಆಗಿ ಫಸ್ಟ್, ಆಮೇಲೆ ಲಾಸ್ಟ್ ಸ್ವಲ್ಪ ಫಾರ್ಮ್ ಕಳ್ಕೊಂಡ. ಬಟ್ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಒಂದೇ ಒಂದ್ ಸೀರೀಸ್ ಸೋತಿರ. ನನ್ ಪ್ರಕಾರ ಈ ತರ ಯಾರು ರೆಕಾರ್ಡ್ ಮಾಡಿಲ್ಲ. ಎಲ್ಲಿ 52 ಮ್ಯಾಚಸ್ 42 ಗೆದ್ದಾನ. ಹೈಯೆಸ್ಟ್ ಅವನೇ ಇರ್ಬೇಕು ಈಗ. ಟೀಮ್ ಸ್ಟ್ರಾಂಗ್ ಇತ್ತು, ಅದ್ ಬೇರೆ. ಬಟ್ ಓಕೆ, ಚೆನ್ನಾಗ್ ಮಾಡಿದಾನೆ. ಬಟ್ ಇನ್ನೊಂದ್ ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಆ ಮನೆ ಮಗ ಹರ್ಷಿತ್ ರಾಣಾ, ಅವ್ನು ಬ್ಯಾಡ್ದಿತ್ತು ಅಂತ ನನ್ ಪ್ರಕಾರ. ಅಲ್ಲ, ಇವ್ರೆಲ್ಲರೂ ಒಂದು ಡೈರೆಕ್ಟ್ ಇವ್ರೆಲ್ಲ ಎಕ್ಸಾಮ್ ಬರ್ದು ಬಂದ್ರ ಅವ್ನು ಡೈರೆಕ್ಟ್ ಸೆಲೆಕ್ಟ್ ಅವನು. ಅವನಿದು ಕೋಟಾ ಪ್ಲೇಯರ್ ಅವನು. ಕೋಟ ಗಂಭೀರ್ ಮಗ. ಗಂಭೀರ್ ಮಗ ಅವನು. ಗಂಭೀರ್ ಸೋದರಳಿ ಅವನು. ಹ್ಮ್. ಡೈರೆಕ್ಟ್ ಕೋಟ ಸೋದರಳಿ ಅವನು. ಅನ್ಸುತ್ತೆ. ಹರ್ಷಿತ್ ರಾಣಾಗ್ ಹಿಂಗೆ 15 ಮೆಂಬರ್ ಸ್ಕ್ವಾಡ್ ಬರೀತಾರಲ್ಲ, ಹ್ಮ್. ಕ್ಯಾಪ್ಟನ್ ಹೆಸರು ಫಸ್ಟ್ ಹಾಕಲ್ಲ. ಫಸ್ಟ್ ಹಿಂಗೆ ಹರ್ಷಿತ್ ರಾಣಾ ಬರ್ದೇ ಕಂಟಿನ್ಯೂ ಮಾಡೋದು ಅನ್ಸುತ್ತೆ ನಂಗೆ. ಯಾಕೋ ಹರ್ಷಿತ್ ರಾಣಾ ಫಸ್ಟ್, ಹೌದು. ಆಮೇಲೆ ಕ್ಯಾಪ್ಟನ್, ಆಮೇಲೆ ಈಗ ವೈಸ್ ಕ್ಯಾಪ್ಟನ್. ಕ್ಯಾಪ್ಟನ್ ಕ್ಯಾಪ್ಟನ್ ಹೆಸರು ಬರೆಯಂಗಿಲ್ಲ ಅದ ಈಗ. ಯಾವ ಟೂರ್ ಯಾವ ಕ್ಯಾಪ್ಟನ್ ಚೇಂಜ್ ಆಕನಂತ ಗೊತ್ತಿಲ್ಲ. ಅಯ್ಯರ್ಗೆ ಏನ್ ಹೇಳಂಗಿಲ್ಲ. ಈ ಟೂರ್ ಚೆನ್ನಾಗಾದ್ರೆ ಕಂಟಿನ್ಯೂ, ಇಲ್ಲಾಂದ್ರೆ ಅವನು ಕಿಕ್ಔಟ್ ಮಾಡಿದ್ರು ಮಾಡ್ರು. ಈ ಟೂರ್ ಕ್ಯಾನ್ಸಲ್ ಆತಂದ್ರ ಮತ್ ಸಂಜು ಚಾನ್ಸ್ ನೆಕ್ಸ್ಟ್. ನನ್ ಪ್ರಕಾರ ಇಲ್ಲಿ ಹಾರ್ದಿಕ್ ಪಾಂಡ್ಯನ ODI ವರ್ಲ್ಡ್ ಕಪ್ ಇದೆ ಅಂತ ಡ್ರಾಪ್ ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್. ಏನೋ ಇವ್ರು ಹೊಸದಾಗಿ ಟ್ರೈನ್ ಮಾಡ್ಬೇಕು ಅಂತ ಡ್ರಾಪ್ ಮಾಡಿದ್ರೆ ಬ್ಯಾಡ್ ಡಿಸಿಷನ್ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯಗೆಲ್ಲ ರಿಪ್ಲೇಸ್ಮೆಂಟೇ ಇಲ್ಲ ಗುರು. ನಿತೀಶ್ ಕುಮಾರ್ ರೆಡ್ಡಿ ಆಗ್ಲಿ, ಶಿವಮ್ ದುಬೆ ಆಗ್ಲಿ ಆಗಲ್ಲ. ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಕ್ಯಾಲಿಬರೇ ಬೇರೆ. ಅಲ್ಲೇ ಶಿವಮ್ ದುಬೆ ಪ್ಲೇಸ್ ಇವ್ನು ಆಡ್ಸಿದ್ರೆ ನಡೀತಿತ್ತಪ್ಪ, ರಜತ್ ಪಟ್ಟಿದಾರ್. ರಜತ್ ಪಟಿದಾರ್ ಬೇಕಿತ್ತು. ನೀ ಶಿವಮ್ ದುಬೆ ಆಡ್ಸೋದ ಸ್ಪಿನ್ನರ್ ಹೊಡಿತಾರಂತ, ರಜತ್ ಪಟ್ಟಿದಾರ್ ಹೊಡಿತಾನ ಲಾಸ್ಟ್. ಮತ್ತ ಫೀಲ್ಡಿಂಗ್ ಪ್ಲಸ್ ರಜತ್ ಪಟಿದಾರ್ ಎಲ್ಲರಿಗೂ ಹೊಡಿತಾನೆ, ಫಾಸ್ಟ್ ಬೌಲಿಂಗ್ ಹೊಡಿತಾನೆ. ಅವ್ರಿಗೆ ಹೊಡಿತಾನ. ನೀ ಶಿವಮ್ ದುಬೆ ಆಡ್ಸೋದಕ್ಕ ಸ್ಪಿನ್ನರ್ಸ್ ಎಷ್ಟ ಅಂತ ಆಡ್ಸೋದಲ್ಲ ನೀನು.
ಹ ಮತ್ ಶಿವಮ್ ದುಬೆ ಇವರಿಗೆಲ್ಲ ಹೊಡೆಯಲ್ಲ, ದೊಡ್ಡ ದೊಡ್ಡ ಸ್ಪಿನ್ ಇವ್ನು ನರೇನಿಗೆಲ್ಲ ಹೊಡೆಯ, ನರೇನ್ ಇಲ್ಲಿ ಇಲ್ಲ ಬೇರೆ ವಿಷಯ, ಬಟ್ ನರೇನಿಗೆಲ್ಲ ಅವ್ನು ಹೊಡೆಯಲ್ಲ, ಅಟ್ಯಾಕ್ ಮಾಡೇ ಇಲ್ಲ ಇದುವರೆಗೂ. ರಜತ್ ಪಡಿದಾರ್ ಹಂಗಲ್ಲ, ಸ್ಪಿನ್ನರ್ ಅಂದ್ರೆ ಟೋಟಲ್ ಎಲ್ಲ ಸ್ಪಿನ್ನರ್ ಒಂದೇ ತರ, ಅವನಿಗೆ ಮ್ಯಾಟ್ರೇ ಆಗಲ್ಲ. ಈ ಮತ್ ಇವ್ ಹೊಸದಾಗಿ ಬೋವಿಗೆ ಬ್ರೋ ಕಂಬ್ಯಾಕ್ ಚಾನ್ಸ್ ಕೊಡ್ಬೇಕಿತ್ತು T20ದಾಗ. ಭೂವಿ ಕೊಡ್ಬೇಕಿತ್ತು, ಅವ್ನ ಅಜ್ಜಿ ರಾಜಕಾರಣಕ್ಕೆ ಏನಕ್ ಬೇಕಿತ್ತು ಅವನಲ್ಲಿ, ಅವ್ನ್ ಭೂವಿ ಇದ್ದಿದ್ರೆ ಈ ಟೀಮಿಗೆ ಭೂವಿ ಸಿರಾಜು ಪವರ್ ಪ್ಲೇ ಅಲ್ಲಿ ತಿಂದಾಕ್ಬಿಡ್ತಿದ್ರು. ಹ್ಮ್ ಭೂವಿ ಅಂದ್ರು ಸಿರಾಜು ಬೇಕಿತ್ತು, ವೈಡ್ ಶಮ್ಮಿನೂ ಕಿಂಗ್ ಕೊಡ್ಬೋದಿತ್ತು. ಸೆಲೆಕ್ಟ್ ಮಾಡ್ಯಾರಪ್ಪ ಅವ್ನ ಅಂದ್ರು. ಅಜಿತ್ ಯಾರನ್ನ ವೈಡ್ ವೈಡ್ ಕಿಂಗ್ ಅಗಲ ಹರ್ಷದೀಪ್ ಎಸೆತದ ರಾಜ. ಯಾಕೋ ಅಷ್ಟೊಂದ್ ಹೇಳ ಅದೆಲ್ಲ ಸ್ವಲ್ಪ ಹಂಗೆ ಒಳಗಿರುತ್ತೆ. ಬಟ್ ಇಲ್ಲಿ ಇನ್ನೊಂದ್ ತಪ್ಪು, ಇವನು ಶಮ್ಮಿನು ಸೆಲೆಕ್ಟ್ ಮಾಡ್ಬೋದು ಗುರು. ಅವತ್ ಅಜಿತ್ ಅಗಕರ್ ಅದೇ ಹೇಳಿತ್ತಾನೆ ಹೋದ್ಸರಿ ಪ್ರೆಸ್ ಹಾ ಮೀಟ್ ಅಲ್ಲಿ. ಹಾ ಬರೀ ಶಮ್ಮಿ T20 ಅಷ್ಟೇ ಶಮ್ಮಿ 4 overs, ಇಲ್ಲಿ T20 ಅಲ್ಲ ಇದೆ, ಮತ್ತೆ T20 ತಾನೆ ಇದೆ, 10 ಓವರ್. ಕೊಡ್ಬೇಕಿತ್ತು ಅವನಿಗೆ. ಅವ್ನ್ ಸು ಅವ್ನ್ ಸುಂದ್ರನು T20 ಆಗಲ್ಲ ಗುರು, ಅವನು ಬ್ಯಾಡ್ದಿತ್ತು ಸುಂದ್ರ. ಸುಂದರಂ ಅವನು ಮಾಡಿರಲ್ಲ. ಸುಂದ್ರನ್ ಬದಲಿ ಸುಂದರ ಕೃಣಾಲ್ ಪಾಂಡ್ಯ ಇದ್ದಿದ್ರೆ ಟೀಮ್ ಮಸ್ತ್, ಕೃಣಾಲ್ ಪಾಂಡ್ಯ ಇದ್ರೆ ಮಸ್ತಾಗಿ ಕಾಣ್ತಿತ್ತು. ಇವ ಯಾವಾಗಾದ್ರ 4 ಓವರ್ ಹಾಕಿದ ಬಿಟ್ರ ಬಿಟ್ಟಿವ ಸುಂದರ. ಅವ ಕುನಾಲ್ ಲೇ ಪಾಂಡ್ಯ ಯಾವ ಪಿಚ್ ಇವ್ ಇದ್ರ ಹಾಕ್ತಿದ್ದ. 4 ಓವರ್ ಕೊಡಕ, ಇವ್ನಿಗೆ 4 ಓವರ್ ಕೊಡ್ಬೇಕು ಅಂದ್ರೆ ಸುಂದ್ರಂಗೆ ಒಂದು ಲೆಫ್ಟ್ ಹ್ಯಾಂಡ್ ಇರ್ಬೇಕು, ಹ್ಮ್. ಬಾಲು ತಿರುಗ್ತಾ ಇರ್ಬೇಕು, ಎರಡು ಕಂಡೀಷನ್ ಇದ್ರೆ ಮಾತ್ರ ಸುಂದ್ರಂಗ್ 4 ಓವರ್ ಹಾಕ್ಸ್ಬೋದು. ಬಿಟ್ರೆ ಇನ್ ಎಲ್ಲೂ ಇಲ್ಲ. ರೈಟ್ ಹ್ಯಾಂಡ್ ಇದ್ರೆ ಅವ್ನಿಗೆ ಕೊಡಕ್ಕೆ ಆಗಲ್ಲ, ಲೆಫ್ಟ್ ಹ್ಯಾಂಡ್ ಇದ್ರೆ 4 ಓವರ್ ಹಾಕ್ಸ್ಬೋದು. ಅದು ಸ್ವಲ್ಪ ಪಿಚ್ ಹೆಲ್ಪ್ ಇದ್ರೆ, ಫ್ಲಾಟ್ ಟ್ರ್ಯಾಕ್ ಎಲ್ಲ ಇದ್ರಾಗಲ್ಲ. ಕೃಣಾಲ್ ಪಾಂಡ್ಯ ಹಂಗಲ್ಲ, ಅವ್ನಿಗೆ ಪಿಚ್ ಎಲ್ಲ ಮ್ಯಾಟ್ರ್ ಇಲ್ಲ, 2 ಬೌನ್ಸರು, 2 ಸ್ಲೋವರ್, 2 ಆರ್ಕರ್, 4 ಓವರ್. ಅದಲ್ಲೂ ಇದು ಇಂಗ್ಲೆಂಡ್ ಅಲ್ಲಿ ತಾನೆ ಮ್ಯಾಚ್ ಇರೋದು. ಇಂಗ್ಲೆಂಡ್. ಇಂಗ್ಲೆಂಡ್ ಅಲ್ಲಿ ಇನ್ನೂ ಬಾರಿ ಹೆಲ್ಪ್ ಆಗ್ತಿತ್ತು, ಯಾಕಂದ್ರೆ ದೊಡ್ಡ ಪಿಚ್ಚು, ಬೌನ್ಸ್ ಹ್ಮ್ ಆಗ್ತಿರ್. ಕೃಣಾಲ್ ಚಾನ್ಸ್ ಪಾಂಡ್ಯಗೆ 7 ಕೊಡ್ಬೇಕಪ್ಪ ಅವ್ನು. ಮಾಡ್ಸ್ದಂಗಿತ್ತು. ಕೃಣಾಲ್ ಪಾಂಡ್ಯ ಮತ್ ಏನಾದ್ರು 2-3 ವಿಕೆಟ್ ತಕ್ಷಣ ಬಿದ್ದು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಏನಾದ್ರು ಬಂದ್ರೆ ಕೃಣಾಲ್ ಪಾಂಡ್ಯನ್ ಕಳಿಸ್ಬೋದು. ಹ್ಮ್ ಕ್ಲಚ್ ಪ್ಲೇಯರ್. ಇಲ್ಲಿ ಹೇಳ್ಕನ ಇಲ್ಲಿ ಹೇಳ್ಕನಂತ ಫಿನಿಶರ್ ಇಲ್ಲ ಗುರು ಇವ್ರ ಕಡೆ. ಇದು ಅದೇ ಒಂದ್ ಅವ್ರ ರೀತಿ ಕಡೆ 3 ವಿಕೆಟ್ ಡೌನ್ ಮುಗೀತು ಮ್ಯಾಚ್ ಅಂತ ಹೇಳ್ಕೊಳ ಫಿನಿಶರ್ ಅಲ್ಲಿ ವಿಲ್ ಜಾಕ್ಸ್ ಇದಾನೆ. ವಿಲ್ ಜಾಕ್ಸ್ ಗೊತ್ತಲ್ಲ, ಹ್ಮ್ ಅವ್ನು ಹ್ಮ್ ಅವ್ನಿಗೆ ಗೊತ್ತು ಗೇಮ್ ಫಿನಿಶ್ ಮಾಡೋ ತಾಕತ್ತಿದೆ ಅವನಿಗೆ. ಮತ್ ಜಮ್ಮಿ ಓವರ್ಟನ್ ಇದಾನೆ, ವಿಲ್ ಅವನು ಒಂದ್ 2-3 ವಿಲ್ ಜಾಕ್ಸ್ ಬೆತ್ತಲ್. ಅಪ್ಪ ಇಲ್ಲಿ ಸಿರಾಜ್ ಇದ್ದ ಬಿಡು ಇಂಡಿಯಾ ಟೂರ್ ಇಲ್ಲಿ ಬುಮ್ರಾ ಬಂದಾಗ ಓಕೆ, ಬುಮ್ರಾ ಬಂದಾಗ ಯಾರಾದ್ರೂ ಪ್ಲೇಸ್ ಮಾಡೇ ಕೊಡ್ಬೋಯ್ತು. ನನ್ ಮಗ ಇವನ್ ಇದಾನಲ್ಲ, ಯಾರು ಹರ್ಷಿತ್ ರಾಣನ ಯಾರನ್ನಾರು ತೆಗ್ದು ಬುಮ್ರಾ ಆಡ್ಸ್ಬೇಕಿತ್ತು, ಸಿರಾಜ್ ಬೇಕಿತ್ತು ಏಷ್ಯನ್ ಗೇಮ್ಸ್ಗೆ. ಏಷ್ಯನ್ ಗೇಮ್ ಬುಮ್ರಾನ್ ಆಡ್ಸಿಲ್ಲ ಏಷ್ಯನ್ ಗೇಮ್ಸ್ಗೆ. ಇವ್ರು ಯಾಮಾರಿದ್ರು ಹೊಡೆದಾಕ್ ಬಿಡ್ತಾರೆ ಅಫ್ಘಾನಿಸ್ತಾನದವರೆಲ್ಲ ಇವ್ರನ್ನ. ಬುಮ್ರಾ ಇರೋ ಒಂದು ಶಕ್ತಿ ಏನೋ ಇದೆ, ಬುಮ್ರಾ ಒಂದ್ ಶಕ್ತಿ ಇದೆ ಅಂತ ಒಂದೇ ಕಾರಣಕ್ಕೆ ಬದ್ಕೊಬೇಕು ಇವ್ರು. ಅಲ್ಲೇ ಇದು ಏಷ್ಯನ್ ಗೇಮ್ಸ್ಗೆ ಪಟ್ಟಿದಾರ ಸೆಲೆಕ್ಟ್ ಮಾಡ್ಬೇಕಿತ್ತಪ್ಪ ಹೋಲಿ. ಪಟ್ಟಿದಾರ್ ಬೇಕಿದ್ರು, ಪಟ್ಟಿದಾರ್ ಇನ್ನೇನ್ ಮಾಡ್ತಾನೆ ಇನ್ ಇಲ್ಲಿ. ನನ್ ಪ್ರಕಾರ ತಿಲಕ್ ವರ್ಮ್ಗಿಂತ 2 ಪಟ್ಟು ಆಡ್ಬಲ್ಲ ಅವನು. ಹ್ಮ್ ಓಕೆ ತಿಲಕ್ ವರ್ಮ ತಿಲಕ್ ಬೇಡ ವರ್ಮ ಒಂದಿನ. ಫೇಲ್. ಶಿವಮ್ ದುಬೆ ಯಾವ ಕ್ಯಾಟಗರಿದಾಗ ಬರೀ ಅವ್ನ್ ಸ್ಪಿನ್ ಅಟ್ಯಾಕಿಂಗ್ ಅಷ್ಟ ಅಲ್ಲ, ಫೀಲ್ಡಿಂಗ್ ಎಲ್ಲ ಐತೆ. ಶಿವಮ್ ದುಬೆ ಇದ್ರಾಗ ಯಾವ ಏನ್ ಇಂಪ್ಯಾಕ್ಟ್ ಕ್ಯಾಟಗರಿ ಪ್ಲೇಯರ್ ಅಂತ ಗೊತ್ತಾ? ಗೊತ್ತಾಗ್ತಿಲ್ಲ. ಇಂಪ್ಯಾಕ್ಟ್ ಮತ್ ಬೌಲಿಂಗ್ ಎಲ್ಲ ಶಿವಮ್ ದುಬೆ ಕೊಡಕ್ಕಾಗಲ್ಲಪ್ಪ ಇಂಗ್ಲೆಂಡ್ ಮೇಲೆ, ಅವರೆಲ್ಲ ಬಲಶಾಲಿ ಪ್ಲೇಯರ್ಸ್ ಇದಾರೆ ಇಂಗ್ಲೆಂಡರ್ ಸ್ವಲ್ಪ. ಈ ಪಾಕಿ ಈ ಪಾಕಿಸ್ತಾನ ಅಂತ ಟೀಮ್ ಮೇಲೆ ಕೊಟ್ಬಿಡ್ಬೋದು ಬೇಕಾರೆ, ಹ್ಮ್ ಅವ್ರ ಮೇಲೆಲ್ಲ ಕೊಡಕ್ಕಾಗಲ್ಲ ದುಬೆ ಬೌಲಿಂಗ್. 1 ಓವರ್ಗೆ 25 ಕೊಟ್ರೆ ಮುಗೀತು. ಅಲ್ಲ ನಿಮ್ ಮಿಸ್ಟ್ರಿ ಮತ್ತ ಏಷ್ಯನ್ ಗೇಮ್ಸ್ ಇವದಾನ. ಇವ್ನ್ ಎಂತಕ್ ತಗಂತಿದಾರೆ ಅಂತಾನೆ ಗೊತ್ತು. ಕುಲ್ದೀಪ್ ಯಾದವ್ ಬೆಸ್ಟ್ ಇದ್ದ ಗುರು, ಹ್ಮ್ ರವಿ ಬಿಷ್ನಾಯಿ, ವರುಣ್ ಚಕ್ರವರ್ತಿಗಿಂತ ಕುಲ್ದೀಪ್ ಯಾದವ್ ಬೆಸ್ಟ್ ನನ್ ಪ್ರಕಾರ. ಇದು ಆಯ್ತು ಸುಖ ಇಲ್ಲ ಗುರು, ಅವನು ಹರ್ಷಿತ್ ರಾಣಾ ಫಸ್ಟ್ ಒದ್ದು ಓಡಿಸ್ಬೇಕು. ಮತ್ ಇನ್ನೊಂದಿದೆ, ಇಂಡಿಯಾದಲ್ಲಿ ಯಾರ್ ಕ್ಯಾಪ್ಟನ್ಸಿ ಆಗಿ ವರ್ಲ್ಡ್ ಕಪ್ ಗೆಲ್ಸ್ತಾರೋ ಅವ್ರನ್ನೆಲ್ಲ ಸ್ಯಾಕ್, ಗಂಭೀರ್ ಏರಾದಲ್ಲಿ ಸ್ಯಾಕ್ ಮಾಡ್ತೀವಿ ನಾವು. ನೀನ್ ಕ್ಯಾಪ್ಟನ್ ಆಗಿ ಯಾಕ ಗೆದ್ರೆ ನಿನ್ನ ನೆಕ್ಸ್ಟ್ ನೆಕ್ಸ್ಟ್ ತವನಲ್ಲ ನಿನ್ನ. ಶ್ರೇಯಸ್ ಅಯ್ಯರ್ ಡೇಂಜರ್ ಮೋಡ್ದಾಗ ಅದಾನ ಈಗ. ಸೇರಿಗೆ ಹೇಳ್ಬೇಕು ನೀನು ರನ್ನರ್ ಅಪ್ ಆಗ್ಬೇಕು, ಸೆಮಿಫೈನಲ್ ಸೋಲು, ಇಲ್ಲಾಂದ್ರೆ ಮತ್ ನೆಕ್ಸ್ಟ್ ಸ್ಯಾಕ್ ನಿನ್ನ ಕಿಕ್ಔಟ್ ಮಾಡ್ಬಿಡ್ತೀವಿ, ನಿನ್ ಕಪ್ ಎಲ್ಲ ಅಲ್ಲ ಗೆಲ್ಲಂಗಿಲ್ಲ. ಇದು ಕಪ್ ಗೆದ್ರೆ ಏಷ್ಯನ್ ನೀನ್ ಮುಗೀತು ಗೇಮ್ಸ್ ಅಂತ. ಅಲ್ಲಲ್ಲಿ ಏಷ್ಯನ್ ಗೇಮ್ಸ್ 26 ದಾಗ ಏನಾರ ಕಪ್ ಗೆದ್ದಂತಿಕೋ, ನೆಕ್ಸ್ಟ್ ಸಾಕೆ 27 ವರ್ಲ್ಡ್ ಕಪ್ ಇರೋದಿಲ್ಲ ಅವ. ಲೇ ಇವ್ರ ಅಂತ ಇಂಡಿಯಾ ಅಷ್ಟೆಲ್ಲ IPL ಆಡ್ಸ್ತಾರೆ, ಅಂತ ಸ್ಟ್ರಾಂಗ್ ಇರೋ ಟೀಮ್ ಈ ಟೀಮ್ ಬೇಕಿತ್ತು ಏಷ್ಯನ್ ಗೇಮ್ಸ್ ಗೆಲ್ಸಕ್ಕೆ, ಈ ಸ್ಟ್ರಾಂಗ್ ಟೀಮು. ಹ್ಮ್ ಹ್ಮ್
ಯಾವ್ದೋ ಒಂದು ಡಮ್ಮಿ ಟೀಮ್ ಬಿ ಟೀಮ್ ಕಳ್ಸಿರ್ ಹೊಡೆದಾಕೊಂಡ್ ಬರ್ತಿದ್ರು. ಹೋದ್ಸರಿ ಕಳ್ಸಿದ್ರಲ್ಲ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಲಿ ಯಾವ ಅಂತ ಟೈಮಾಗ ಗೆದ್ದು ಬಂದೈತಪ್ಪ. ಇಲ್ಲಿ ಏಯ್ ಇವು ಅದಕ್ ಯಾವ ತರ ಅದಕ್ ಬೇರೆ ಬಿಡಲ್ಲ. ಬುಮ್ರಾ. ಒಂದ್ ಸ್ವಲ್ಪ ಅಲ್ಲಿ ಏಷ್ಯನ್ ಬುಮ್ರಾಗೆ ಗೇಮ್ಸ್ ಹೈಪ್ ಬೇಕಾಗೈತೆ. ಹೈಪಿಗೆ. ಅದಕ್ಕೆ ಐಪಿ ಕಳಿಸ್ತಿದಾರೆ ಅಷ್ಟೇ ಇವರು. ಹ್ಮ್ ಲಾಸ್ಟ್ ಟೈಮ್ ಅದು ಮ್ಯಾಚ್ ನಡೆದಿದ್ದು ಗೊತ್ತಾಗಿಲ್ಲ, ಗೋಲ್ಡ್ ತಗೊಂಡಿದ್ದು ಗೊತ್ತಾಗಿಲ್ಲ. ಅದಕ್ಕೆ ಈ ಸತಿ ಒಂದ್ ಸ್ವಲ್ಪ ಸ್ಟಾರ್ ನನ್ ಪ್ಲೇಯರ್ಸ್ ಪ್ರಕಾರ ಇಂಪ್ರೆಸ್ ಆಗತ್ತೆ. ಇಲ್ಲಿ ವರುಣ್ ಚಕ್ರವರ್ತಿ ಬೇರೆ ಇದಾನಲ್ಲ, ಹಂಗೆ ಆದ್ರೆ ನನ್ ಪ್ರಕಾರ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆರ್ ಶಿವಮ್ ದುಬೆ ಇಬ್ರಲ್ಲಿ ಒಬ್ರು ಆಡ್ತಾರೆ ಅಷ್ಟೇ. ಇಬ್ರು ಆಡಕ್ ಚಾನ್ಸ್ ಇಲ್ಲ. ನಿತೀಶ್ ಕುಮಾರ್ ರೆಡ್ಡಿನ ಆಡಿಸ್ಬೇಕು ಸುಮ್. ಯಾಕೋತಾ ಇಬ್ರು ಆಡಿ ಸಿಕ್ಸ್ ಬೌಲಿಂಗ್ ಆಪ್ಷನ್ ಒಂದು ಓಕೆ, ಇದು 5 ಬೌಲಿಂಗ್ ಆಪ್ಷನ್ ಪಕ್ಕ ಬೇಕು. ಇಬ್ರು ಆಡ್ಸಿದ್ರೆ ಕಷ್ಟ ಇದೆ, ಹ್ಮ್ ಹೊಡೆದಾಕ್ಬಿಡ್ತಾರೆ. ಫಾಸ್ಟ್ ಬೌಲಿಂಗು ಇಂಗ್ಲೆಂಡ್ ಐರ್ಲೆಂಡ್ ಸೀರೀಸ್ಗೆ ಸಿರಾಜು, ರಾಣಾ, ಹರ್ಷದೀಪ್ ಜೊತೆ ಹೋಗ್ತಾರೆ ಫಸ್ಟ್. ಪ್ರಿನ್ಸ್ ಯಾದವ್ ಕಾಯ್ಬೇಕಾಗುತ್ತೆ ಚಾನ್ಸಿಗೆ. ಸ್ಪಿನ್ನರ್ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್. ಇಲ್ಲೂ ಸೇಮ್ ಅಲ್ಲಲೇ ಬರ್ತಾರೆ ಬೌಲಿಂಗು, ಬಟ್ ಲೇ ಏನಾರ ಹರ್ಷಿತ್ ರಾಣಾ ಫೇಲ್ ಆದ್ನಪ್ಪ ಫಸ್ಟ್ 2 ಮ್ಯಾಚ್, ಪ್ರಿನ್ಸ್ ಯಾದವ್ ಆಡಿಸ್ತಾರ? ಆಡ್ಸ್ಲೇಬೇಕು ಮತ್ತೆ ಪ್ರಿನ್ಸ್ ಯಾದವ್ ಅಂತ ಫಾರ್ಮ್ ಅಲ್ಲಿ ಇದಾನೆ. ಹರ್ಷಿತ್ ರಾಣಾನ್ ಬಿಡಿಸಿ. ಬಿಡಿಸ್ಬೇಕು. ಇಲ್ಲ ಅಂದ್ರೆ ಅದ್ರ ಮನೆ ಮಗಂಗೆ ಇನ್ನೊಂದ್ ಚಾನ್ಸ್ ಕೊಡ್ತಾರೆ, 3ನೇ ಮ್ಯಾಚ್ ಅಲ್ಲಿ ಚೆನ್ನಾಗ್ ಮಾಡ್ಬಿಡ್ತಾನೆ ಆಮೇಲೆ. ವೈಭವ್ ಸೂರ್ಯವಂಶಿ ಗುರು ಇವನೇ ಫಸ್ಟ್ ಅನ್ಸುತ್ತೆ 15 ವರ್ಷಕ್ಕೆ ಯಾರನ್ನು ಸೆಲೆಕ್ಟ್ ಮಾಡಿರೋದು ಟೀಮಿಗೆ. ವೈಭವ್ ಸೂರ್ಯವಂಶಿ ಫಸ್ಟ್ ಆಗ್ತಾನೆ. ಇವ ಸಚಿನ್ ಎಷ್ಟು ಏಜಿಗಿದ್ದ? 16 ವರ್ಷಕ್ಕೆ ಅವ್ನು ಟೀಮಿಗೆ ಸೆಲೆಕ್ಟ್ ಆಗಿದ್ದು, 16 ವರ್ಷಕ್ಕೆ ಆಡಿದ್ದು 16 ವರ್ಷಕ್ಕೆ. ಇವನು 15 ವರ್ಷಕ್ಕೆ ಟೀಮಿಗೆ ಸೆಲೆಕ್ಟ್ ಆಗಿದ್ದಾನೆ, ಇನ್ನು ಆಡಿಲ್ಲ. ಆಡ್ಸಿದ್ರ ಆಡಿದ್ರೆ ಆಡ್ಸಿದ್ರ ಯಂಗ್ ಪ್ಲೇಯರ್ ಇವನೇ. ಆ ಗಂಭೀರ್ ಅಂತ ಎಲ್ಲ ಆಡ್ಸ್ಬೇಕು ಗುರು ಅವನ್ನ. ರೆಕಾರ್ಡ್ ಆಡಿಸ್ಬಿಡ್ತಾನ ಅವ. ಆಡ್ಸಿರು ಇಂಗ್ಲೆಂಡ್ ಅಲ್ಲಿ ಏನಾದ್ರು ಶೈನ್ ಆದ ಅಂದ್ರೆ ಆ ದೊಡ್ಡ ಪಿಚ್ ಗಳಲ್ಲಿ, ಲಾರ್ಡ್ಸು, ಮ್ಯಾಂಚೆಸ್ಟರ್ ಅಲ್ಲೆಲ್ಲ ಹವಾ ಮುಗೀತು. ಇವ ಮಾಡಾಕ್ಬಿಡ್ತಾನೆ. ಇಶಾನ್ ಕಿಶನ್ ಸಂಜುನು ಒಬ್ರು ಫಿಕ್ಸ್ ಮಾಡ್ಕೋಬೇಕು. ಇಬ್ರಲ್ಲಿ ಒಬ್ರಿಗೆ ಅಷ್ಟೇ ಆಮೇಲೆ ಚಾನ್ಸ್. ಅಭಿಷೇಕ್ ಶರ್ಮಾ ನೋಡ್ಸ್ಬೇಕು. ಅಭಿಷೇಕ್ ಶರ್ಮಾ ವೇಸ್ಟ್ ಅಲ್ಲಿ. ಇಲ್ಲಿ ಅಭಿಷೇಕ್ ಶರ್ಮಾ ಕೀರ್ತಿ ಇವನ್ ಜೈಸ್ವಾಲ್ ಯಾಕೆ ಆಡಿಸ್ಬಾರ್ದು? ಜೈಸ್ವಾಲ್ ಆಡ್ತಾನಪ್ಪ, ಅವನಷ್ಟ ಸ್ಪೀಡ್ ಆಡ್ತಾನ, ಏನೋ ಅವನಕ್ಕಿಂತ ಚಲೋ ಆಡ್ತಾನ. ಬಟ್ ಜೈಸ್ವಾಲ್ ಈಗ ಕಂಟೆನ್ಷನ್ ಎಲ್ಲ ಇಲ್ಲ, ಬಿಟಾಕ ಅವನು T20 ಅಂತ ಮ್ಯಾಟ್ರ ಇಲ್ಲ ಒಂದು. ಟೆಸ್ಟಿಗೂ ಇದ್ದಿಲ್ಲಲ್ಲ ಇವತ್ತ, ನಿನ್ನೆ ಜೈಸ್ವಾಲ್. ಇದ್ದ ಬೇಗ ಔಟ್ ಆದ್ನಲ್ಲ, ಬೇಗ ಔಟ್ ಆದ. ನನ್ ಪ್ರಕಾರ ಇಂಗ್ಲೆಂಡ್ ಸೀರೀಸ್ ಸೋಲ್ತಾರೆ ಇವ್ರು, ಈ ಟೀಮ್. ಸೋಲ್ಬಾರ್ದ, ಗೆಲ್ಬೇಕ. ಹಂಗ ನನ್ ಮಾಡಿ ಪ್ರಕಾರ 4-1 ಅಲ್ಲಿ, ಇಲ್ಲ 4-1 ಅಲ್ಲಿ ಇಂಗ್ಲೆಂಡ್ ಅವ್ರು ಹೊಡೆದಾಕ್ತಾರೆ ಇವ್ರನ್ನ. ಬ್ಯಾಟಿಂಗ್ ಅಷ್ಟು ಇದನ್ನ ಕಾಣವಲ್ದು. 4-1 ಅಲ್ಲಿ ಹೊಡೆದಾಕ್ತಾರೆ ಇವ್ರನ್ನ. ಏಷ್ಯನ್ ಎಲ್ಲಾ ಗೇಮ್ಸ್ ಅಲ್ಲಿ ಹೆಡಿಕೆಗೆ ಗೆಲ್ತಾರೆ ಅಲ್ಲಿ ಎಲ್ಲ ಲೈ ಡಮ್ಮಿ ಟೀಮ್. ಎಲ್ಲಾ ಹೆಡಿಕೆಗೆ ಶ್ರೇಯಸ್ ಅಯ್ಯರ್ ಮೇಲೆ ಬೀಳುತ್ತ ನೋಡು. ಹೊಡೆದಾಕ್ತಾರೆ 4-1 ಅಲ್ಲಿ ಹೊಡೆದಾಕ್ತಾರೆ ಹ್ಮ್ ಗುರು. ಇಂಗ್ಲೆಂಡ್ ಅಲ್ಲಿ ಓಪನ್ ಮಾಡೋದು ಯಾರು? ಸಾಲ್ಟು ಬಟ್ಲರ್ ತಾನೆ. ಹ್ಮ್ ಅವ್ ನಮ್ ಕಡೆನೂ ಇದಾರೆ, ಫೈರ್ ಪೈರ್ ಒಪ್ಕೊಂತೀನಿ. ಬಟ್ ಅಭಿಷೇಕ್ ಶರ್ಮನ್ ನಂಬಂಗಿಲ್ಲ. ಮತ್ತೆ ಒನ್ ಡೋನು ಇವನು ಯಾರು, ಬೆತಲ್ಲು, ಹ್ಯಾರಿ ಬ್ರೂಕ್ ಯಾರಾದ್ರು ಒಬ್ರು ಬರ್ತಾರೆ. ಅಲ್ಲಿ ತನಕ ಓಕೆ ಟೀಮು. ಅಭಿಷೇಕ್ ಶರ್ಮಾ ಫ್ಲಾಟ್ ಪಿಚ್ ಕಿಂಗ್ ಬಿಡ. ಆಮೇಲೆ 3 ಡೋನು ಬ್ಯಾಂಟನ್ ಅವನು ಹೊಡೆದಾಡ್ತಾನೆ. ಆಮೇಲೆ ಜಾಕ್ಸು ಅವನು ಹೊಡೆದಾಡ್ತಾನೆ. ಓವರ್ಟನ್ ಅವನು ಹೊಡೆದಾಡ್ತಾನೆ. ಬೆತ್ತಲ್ಲು ಬೌಲಿಂಗ್ ಡೌನ್. ಬೌಲಿಂಗ್ ಅಲ್ಲಿ ಅವ್ರ ಕಡೆ ಆದಿಲ್ ರಶೀದ್ ಅಂತ ಸ್ಪಿನ್ನರ್ ನಮ್ ಕಡೆ ಇಲ್ಲ, ಪಿಕ್ ಮಾಡೋದ್ ಬಾರಿ ಕಷ್ಟ ಆದಿಲ್ ರಶೀದ್ ನ. ಮತ್ತೆ ಜೋಫ್ರಾ ಆರ್ಚರ್ ಟಣ್ 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 ಅಂತ ಬರ್ತವೆ. ಯಾವ ಓವರ್ ಹೊಡಿಬೇಕು? 4 ಓವರ್ ಹೊಡಿಬೇಕು ನೋಡು, ಯಾರದಾರ ಒಂದು ಅವ್ರದ್ದು ಯಾವ್ದಾರ ಒಬ್ಬ ಬೌಲರ್ ಆಫ್ ಡೇ ಇದ್ರ ಆ ಓವರ್ ಅವ ಜಮ್ಮಿ 4 ಓಟನ್ ಒಳ್ಳೆ ಬೌಲರ್. 4 ಓವರ್ ಜಮ್ಮಿ ಓಟನ್, 4 ಓವರ್ ಆದಿಲ್ ರಶೀದ್, 4 ಓವರ್ ಇವನು ಜೋಫ್ರಾ ಆರ್ಚರ್. ಇನ್ಯಾರಿದ್ದಾರೆ ಅವ್ರ ಕಡೆ ಬೌಲರ್? ಗಸ್ ಹಟಿನ್ಸನ್, ಅವರಿಗೆಲ್ಲ ಅಟ್ಯಾಕ್ ಮಾಡ್ಬೋದು. ಹ್ಮ್ 8 ಓವರ್ ಸಿಗ್ತಾನ ನನಗೆ. ಬಟ್ ನಮ್ ಕಡೆ 20 ಓವರ್ ಸಿಗ್ತವೆ ಅನ್ಸುತ್ತೆ. ಸಿರಾಜೇ ಒಂಚೂರು ಬೆಟರ್ ಬೌಲರ್ ನಮ್ ಕಡೆ. ಅದು ಪವರ್ ಪ್ಲೇ ಅಷ್ಟೇ ಸಿರಾಜು. ಹರ್ಷಿತ್ ರಾಣಾ ಹೊಡಿಬೇಕು, ಗಂಭೀರ್ ಏನ್ ಹೇಳ್ತಾನ ಕೇಳ್ಬೇಕಾಗಿ. ಹರ್ಷಿತ್ ರಾಣಾ ತಳಿ ನಾಯಿ ಹೊಡೆದಂಗ್ ಬಿಡ್ತಾರೆ. ಮನೆ ಮಗ ಅವನು. ಅದನ್ನ ಚೀಪೋದಾರ ಬಿಡು ಮರ, ಎಷ್ಟು ಚೀಪ್ತಿ ಅದ, ಖಾಲಿ ಆಗೈತಿ. ನೀನ್ ಚೀಪದ್ ಬಗ್ಗೆ ಏನ್ ಮಾತಾಡೋ, ನೀನ್ ಅದ್ರ ಬಗ್ಗೆ ಮಾತಾಡೋ. ಎಷ್ಟದ ಚೀಪದ? ಸರಿ ಸಾಕು, ಇಷ್ಟ ಟೀಮ್ ಇಂಗ್ಲೆಂಡ್ ಅವ್ರು ಹೊಡೆದ್ ಕಳಿಸ್ತಾರೆ ಇವ್ರನ್ನ. ಏಷ್ಯನ್ ಗೇಮ್ಸ್ ಅಲ್ಲಿ ವಿನ್ ಆಗಿ ಬರ್ತಾರೆ ಅಷ್ಟೇ.
ನೆಕ್ಸ್ಟ್ ಅದು ಪಾಪ ನೆಕ್ಸ್ಟ್ ಮತ್ತೆ ರಜತ್ ಪಟಿದಾರ್ ಭೂವಿ ಮತ್ತೆ ಕೃಣಾಲ್ ಪಾಂಡ್ಯಗೆ ಒಂದು ಚಾನ್ಸ್ ಕೊಡ್ಬೇಕಿತ್ತು ಇಲ್ಲಿ. ಕೊಡ್ಬೇಕಿತ್ತು ಬಿಡ. ನಮ್ಮ ಆರ್ ಸಿ ರಜತ್ ಬಿ ಕೊಡ್ಬೇಕು. ಪ್ಲೇಯರ್ಸ್ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಕಾಣ್ತಿಲ್ಲ. ಚಾಂಪಿಯನ್ ಟೀಮ್ ಪ್ರತಿ ಸೀಸನ್ ಲೇ ಕಪ್ ಹೊಡೆದ್ಕೊಳ್ಳಿ ನೆಕ್ಸ್ಟ್ ಏನಾರ ಇಂಡಿಯನ್ ಟೂರಿಗೆ ಚಾಂಪಿಯನ್ ಟೀಮ್ ಪ್ಲೇಯರ್ ಸೆಲೆಕ್ಟ್ ಆಗ್ತಿದ್ರಪ್ಪ. 2 ಸೀಸನ್ ಚಾಂಪ್ ಆಯ್ತು ಆರ್ ಸಿ ಬಿ ಸೆಲೆಕ್ಟ್ ಆಗೋಲ್ರು. ನಮ್ದಲ್ಲಿ ಯುವಕರಿಲ್ಲ, ಎಲ್ಲ ವಯಸ್ಕರನ್ನ ಹಾಕೊಂಡಿದೀವಿ ನಾವು. ಯೂತ್ ಇಲ್ಲ ನಮ್ ಕಡೆ, ಎಕ್ಸ್ಪೀರಿಯನ್ಸ್ ಯೂತ್ ಇಲ್ಲ ನಮ್ ಕಡೆ. ಪಾಪ ನಮ್ ದೇವದತ್ ಪಡಿಕ್ಕಲ್ಗಾರು ಚಾನ್ಸ್ ಕೊಡ್ತಾರೆ ಅಂದ್ರೆ ಅವ್ನಿಗೆ ಅಲ್ಲಿ ಚಾನ್ಸ್ ಅಲ್ಲ, ಅವ್ನಿಗೆ ಒಳಗೆ ಹೋಗಕ್ಕೂ ಜಾಗ ಇಲ್ಲ. ಹ್ಮ್ ಇನ್ಯಾವ್ದ್ ಪ್ರತಿಭೆ ಇದೆ? ಇನ್ಯಾ ಜಿತೇಶ್ ಶರ್ಮಾ ಇತ್ತು, ಅದು ಯೂಸ್ ಇಲ್ಲ. ಹ್ಮ್ ಆ ಲೆಕ್ಕಕ್ಕೆ ಆಗಿಲ್ಲ ಅವ. ಸುಮ್ ಅಷ್ಟೇ ವಿಕೆಟ್ ಕೀಪಿಂಗ್ ಒಂದೇ. ರಜತ್ ಪಟ್ಟಿದಾರು ಕೃಣಾಲ್ ಪಾಂಡ್ಯ ಭೂವಿನ ಏನಾರು ಈ ಟೀಮಿಗೆ ಹಾಕಿದ್ರೆ ಕಪ್ ಹೊಡ್ಕೊಂಡ್ ಬರ್ತಿದ್ರು. ಒನ್ ಸೈಡ್. ಅದು ಇಂಗ್ಲೆಂಡ್ ಅಂತೂ ಭೂವಿಗ್ ಭಾರಿ ಹೆಲ್ಪ್ ಇರುತ್ತೆ ಗಾಳಿ. ಹೌದು. ಸ್ವಿಂಗ್ ಕಿಂಗ್. ಕೊಟ್ಟಾರ್ ಕೊಟ್ಟಾರ್ಸ್ಬಿಡ್ತಾನೆ. ಈಗ ಕೃಣಾಲ್ ಪಾಂಡ್ಯಗೂ ಒಳ್ಳೆ ಹೆಲ್ಪ್. ಅವ್ನು ಹಾಕ ಬೌನ್ಸರ್ಗೆ ಎಳ್ದ್ ಹೊಡಿಬೇಕು, ಎಳ್ದ್ ಹೊಡಿಯೋದು ಕ್ಯಾಚು. ಅಲ್ಲ ನಿನ್ನೆ ಒಂದು ಇದು ನೋಡಿದ್ನಪ್ಪ ಪೋಸ್ಟ್. ಏನು? 2024 ವರ್ಲ್ಡ್ ಕಪ್ ಕ್ಯಾಚ್ ಹಿಡಿತಾನಲ್ಲ ಸೂರ್ಯಕುಮಾರ್. ಹಾ. ಆ ಕ್ಯಾಚ್ ವ್ಯಾಲಿಡಿಟಿ ಎಕ್ಸ್ಪೈರ್ ಆಯ್ತು ಅಂತ ಹೇಳಿ ಮಾಡಿದ್ರು ಪೋಸ್ಟ್. ಓ, ಹಂಗೆ ಈಗ ಅವರು ಹಾ ಆಗ್ತಾರ ಈಗ ಅವರು. ಆ ಕ್ಯಾಚ್ ವ್ಯಾಲಿಡಿಟಿ ಮುಗೀತಂತ. ಸರಿ, ಮುಗ್ಸೋಣ.